ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಪಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಗೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಸೊ ಈವ್ನಿಂಗ್ ಸ್ನ್ಯಾಕ್ ಅಂತ ನಾವು ಮಾಡ್ತಾನೆ ಇರಬೇಕಾಗುತ್ತೆ ಮಕ್ಕಳಿಗಾಗಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪಡ್ಡುಗೆ ಅಂತೇಳಿ ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉದ್ದಿನಬೇಳೆ, ಸಾಸಿವೆ ಎರಡೂ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆ ಕಾದ್ಮೇಲೆ ನಾನು ಒಂದೊಂದೇ ಹಾಕಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಉದ್ದಿನಬೇಳೆ ಮತ್ತು ಸಾಸಿವೆ ಎರಡೂ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಪಡ್ಡುನ ಬಂದು ನಾವು ಇಡ್ಲಿಗೆ ಏನು ನೆನೆಸಿರ್ತೀವೋ ಆ ಹಸಿಟ್ಟು ಉಳಿದಿರುತ್ತಲ್ಲ, ದೋಸೆ ಹಿಟ್ಟು ಏನು ಉಳಿದಿರುತ್ತೋ ಆ ದೋಸೆ ಹಿಟ್ಟಲ್ಲಿ ನಾನು ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಡ್ಬೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈವನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ನಾವು ಯೂಸ್ ಮಾಡ್ಬೋದು. ಬಟ್ ಈಗ ಮ್ಯಾಕ್ಸಿಮಮ್ ಮಕ್ಕಳಿಗೆ ನಾವು ಈವ್ನಿಂಗ್ ಸ್ನ್ಯಾಕ್ ಆಗಿ ಕೊಡ್ತಾನೆ ಇರಬೇಕಾಗುತ್ತೆ. ಸೊ ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ದೋಸೆನೂ ಹಾಕ್ಕೊಡ್ಬೋದು, ಇಲ್ಲಾಂದರೆ ಪಡ್ಡು ಥರನೂ ಹಾಕ್ಕೊಡ್ಬೋದು. ಪಡ್ಡುನ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ ಮಕ್ಕಳು ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಡ್ತಾರೆ. ಆದ್ದರಿಂದ ನಾನು ಇಲ್ಲಿ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಈ ರೀತಿಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಾಸಿವೆ ಮತ್ತು ಉದ್ದಿನಬೇಳೆ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೀನೋ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಒಂದು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೆ, ಆ ಕ್ಯಾರೆಟ್ನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಕ್ಯಾರೆಟು ಹಸಿದೇ ಹಾಕ್ಕೊತೀನಿ, ಈರುಳ್ಳಿ ಎಲ್ಲ ಹಸಿದೇ ಹಾಕ್ಕೊತೀನಿ ಅಂದ್ರೂ ಸಹ ಹಾಕ್ಕೊಬೋದು. ಬಟ್ ಈ ರೀತಿಯಲ್ಲಿ ಸ್ವಲ್ಪ ಮಾಡಿ ಹಾಕೋದ್ರಿಂದನೂ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ನಮಗೆ ಪಡ್ಡು ಒಂದು 3 ನಿಮಿಷದಿಂದ 5 ನಿಮಿಷದೊಳಗಡೆ ನಮಗೆ ಬೆಂದೋಗ್ಬಿಡುತ್ತೆ. ನೋಡ್ಬೋದು ಇಲ್ಲಿ ಇದು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಇದು ಆಗಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದೇನು ಕ್ಯಾರೆಟು ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇದಕ್ಕೆ ಎಷ್ಟು ಬೇಕೋ ರುಚಿಗೆ ಅಷ್ಟೇ ನಾನು ಹಾಕ್ಕೊತಾ ಇದ್ದೀನಿ. ಬಟ್ ದೋಸೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಆಲ್ರೆಡಿ ದೋಸೆ ಹಿಟ್ಟಿಗೆ ಹಾಕಿದ್ದೀನಿ. ಮತ್ತು ಇನ್ನೂ ಬೇಕು ಅಂತಂದರೆ ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ನೋಡಿಕೊಂಡು ಹಾಕ್ಕೋಬೋದು. ಮತ್ತು ನೀವೇನಾದರೂ ಗ್ರೀನ್ ಚಿಲ್ಲಿ ಬೇಕು ಅಂತಂದರೂ ಹಾಕ್ಕೋಬೋದು. ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿಲ್ಲ, ಯಾಕಂದರೆ ಮಕ್ಕಳು ತಿನ್ಬೇಕಾದ್ರೆ ಅದು ನೋಡ್ಕೊಂಡು ತಿನ್ನಲ್ಲ, ಸೊ ಹಾಗೆ ಅಗದ್ಬಿಡ್ತಾರೆ ಅಂಥೇಳಿ ನಾನು ಹಾಕಿಲ್ಲ. ನೀವೇನಾದರೂ ಬೇಕು ಅನ್ನೋದಾದರೆ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಸಹ ಯೂಸ್ ಮಾಡ್ಕೋಬೋದು, ಖಾರ ಇಷ್ಟಪಡ್ತೀನಿ ಅನ್ನೋರು. ಈವನ್ ದೊಡ್ಡವರು ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಮಕ್ಕಳಿಗೆ ನಾವು ಈವ್ನಿಂಗ್ ಟೈಮ್ ಮಾಡಲೇಬೇಕಾಗುತ್ತಲ್ಲ. ಈಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು, ಸೊ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಅಂತ ನಾವು ಮಾಡ್ತಾನೆ ಇರಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಎರಡೂ ಸಹ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಗ್ಯಾಸ್ ಎಲ್ಲ ಆಫ್ ಮಾಡಾದಮೇಲೆ ಕೂಲಾಗಿ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಂಥೇಳಿ ಸಪ್ರೇಟ್ ಇಟ್ಟು ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಬೇಕಂದರೆ ನೀವು ಒಗ್ಗರಣೆಗೆ ಹಾಕ್ಕೋಬೋದು, ಬಟ್ ನಾನಿಲ್ಲಿ ತುಂಬಾ ಸಣ್ಣ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೆ, ಅದರಿಂದ ನಾನು ಲಾಸ್ಟಲ್ಲೇ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ನೋಡ್ಬೋದು ನಾನು ದೋಸೆ ಹಸಿಟ್ಟಿಗೆ ಹಾಕ್ಕೊಂಡಿಲ್ಲ, ಇಡ್ಲಿ ಹಸಿಟ್ಟು ಏನಿತ್ತು ಆ ಇಡ್ಲಿ ಹಸಿಟ್ಟಿಗೆ ಇದು ಫ್ರೈ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಇಡ್ಲಿ ಹಸಿಟ್ಟಿದ್ರೆ ಇಡ್ಲಿ ಹಸಿಟ್ಟಿಗಾಗಲಿ ದೋಸೆ ಹಸಿಟ್ಟಿಗಾಗಲಿ ಹಿಟ್ಟು ಏನಿದೆಯೋ ಆ ಹಿಟ್ಟಿಗೆ ನೀವು ಹಾಕ್ಕೊಂಡು ಮಾಡ್ಕೋಬೋದು ಪಡ್ಡು ಅಂತ. ಈವನ್ ಆನಿಯನ್ ದೋಸೆ ಅಂತಲೂ ನಾವು ಮಾಡ್ಕೋಬೋದು. ಬಟ್ ನಾನು ಸಮ್ಮರಲ್ಲಿ ದೋಸೆ ಜಾಸ್ತಿ ಮಾಡಿಲ್ಲ, ಯಾಕಂದರೆ ಅದು ಜೀರ್ಣ ಆಗಲ್ಲ ಅಂಥೇಳಿ ಜಾಸ್ತಿ ಮಾಡಿರಲಿಲ್ಲ ನಾನು ಅದನ್ನು. ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ನಮಗೆ ಟಿಫನ್ಗೆ ದೋಸೆ ಇಡ್ಲಿ ಬೇಕೇ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಹಸಿಟ್ಟನ್ನ ಹೇಗಿದ್ರೂ ಜಾಸ್ತಿನೇ ಇಟ್ಕೊಂಡಿರ್ತೀವಲ್ಲ, ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಅಂಥೇಳಿ. ಆವಾಗ ಮಕ್ಕಳಿಗೆ ಅಂಥೇಳಿ ನಾವು ಈವ್ನಿಂಗ್ಗೆ ಆರಾಮಾಗಿ ಇದನ್ನು ಮಾಡಿಕೊಡ್ಬೋದು. ಡಿಫ್ರೆಂಟಾಗಿರುತ್ತೆ ಮತ್ತು ಮಕ್ಕಳು ವೆರೈಟಿಯಾಗಿ ಇರುತ್ತೆ ಅಂಥೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಇದು ಪಡ್ಡುದು ಏನಿದೆಯೋ ತವ ಅದರೊಳಗಡೆ ಎಣ್ಣೆ ಹಾಕ್ಕೊಂಡು
ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ನಂದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಿದೆ, ಆದ್ದರಿಂದ ನಾನು ಕ್ಲೀನಾಗಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ಚಿಕ್ಕದು ಬರುತ್ತೆ, ಅದರಲ್ಲೂ ಮಾಡ್ಕೊಬೋದು. ನನಗಿದ್ರಲ್ಲಿ ಆಲ್ಮೋಸ್ಟ್ 15 ಏನೋ ಆಗುತ್ತೆ, ಇದರಲ್ಲಿ ಮಾಡ್ಕೋಬೋದು. 12ರಿಂದ 1 ಡಜನ್ ಅಷ್ಟು ಆಗುತ್ತೆ. ಈಗ ಇದು ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಒನ್ ಬೈ ಒನ್ ಹಾಕ್ಕೊತಾ ಇದ್ದೀನಿ. ನಾನು ಮಧ್ಯದಲ್ಲಿ ಫಸ್ಟ್ ಹಾಕಿಲ್ಲ, ಕಾರ್ನರಲ್ಲಿ ಸೈಡಲ್ಲಿ ಏನಿದೆಯೋ ರೌಂಡಿಗೆ ಅಲ್ಲಿ ಹಾಕ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಫಸ್ಟೇ ಹಾಕ್ಬಿಟ್ರೆ ಅದು ಬೇಗ ಸೀದೋಗ್ಬಿಡುತ್ತೆ, ಯಾಕಂದರೆ ಫ್ಲೇಮು ಡೈರೆಕ್ಟಾಗಿ ಅಲ್ಲೇ ಇದಾಗೋದ್ರಿಂದ ಅದು ಬೇಗ ಸೀದೋಗುತ್ತೆ ಅಂಥೇಳಿ ನಾನು ಅದನ್ನು ಇದು ರೌಂಡ್ ಸರ್ಕಲ್ ಏನಿದೆಯೋ ಅಲ್ಲೆಲ್ಲ ಹಾಕಿದ್ಮೇಲೆ ಆಮೇಲೆ ಸೆಂಟ್ರಲ್ಲಿ ಹಾಕ್ಕೊತೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಎಲ್ಲ ಅಮ್ಮದಿರಿಗೂ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂಥೇಳಿ ಒಂದು ಟೆನ್ಷನ್ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಗೆ ಏನು ಮಾಡಿಕೊಡೋದು ಮಕ್ಕಳಿಗೆ, ಯಾವ ಥರ ಎಲ್ಲ ಮಾಡಿಕೊಟ್ರೆ ಒಳ್ಳೆಯದು ಅಂಥೇಳಿ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ನಾನು ಎಲ್ಲ ಹಾಕಿದ್ಮೇಲೆ ಆಯಿಲು ಅದರ ಮೇಲೆ ಮತ್ತೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೋಬೋದು. ಈಗ ನಾನು ಒಂದು 5 ನಿಮಿಷ ಅಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿದ್ದೆ. ಆಫ್ಟರ್ 5 ಮಿನಿಟ್ಸ್ ಆದಮೇಲೆ ನೋಡ್ಬೋದು ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಆಲ್ಮೋಸ್ಟ್ ಬೆಂದಿದೆ ಇದು. ನಮಗದು ಕನ್ಫರ್ಮ್ ಆಗಬೇಕು ಅಂತಂದರೆ ಒಂದು ನೀವು ಸ್ಪೂನ್ ಆಗಲಿ ಇಲ್ಲಾಂದರೆ ಟೂತ್ ಪಿಕ್ ಆಗಲಿ ತೊಗೊಂಡು ಚೆಕ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಟೂತ್ ಪಿಕ್ಕಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಂದಿದೆ ಇದು. ಈಗ ನಾವು ಇದನ್ನು ಮತ್ತೆ ಟರ್ನ್ ಮಾಡಿಕೊಂಡು ಮತ್ತು ಅಲ್ಲೂ ಒಂದು 2 ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ. ಕ್ಲೀನಾಗಿ ಅದನ್ನು ಕಂಪ್ಲೀಟಾಗಿ ನಾವು ತಿರುಗಿಸ್ಕೋಬೋದು. ನೋಡಿ, ಇಲ್ಲಿ ಯಾವುದೇ ರೀತಿ ಅಂಟಂಟಾಗಿರೋದಾಗಲಿ ತವಾಗ ಮೆತ್ಕೊಂಡಿರೋದಾಗಲಿ ಯಾವುದೂ ಇಲ್ಲ. ಆದ್ದರಿಂದ ನಮಗೆ ಚೆನ್ನಾಗಾಗಿದೆ ಅಂತಲೇ ಗೊತ್ತಾಗುತ್ತೆ. ಈಗ ಎಲ್ಲನೂ ನಾನು ಇಲ್ಲಿ ತಿರುಗಿಸ್ಕೊಂಡು ಮತ್ತೆ ಅದನ್ನು ಬೇಯಿಸ್ಕೊತೀನಿ. ಈಗ ಮತ್ತೆ ನಾವು ಇದನ್ನು ಎಲ್ಲ ಕಂಪ್ಲೀಟಾಗಿ ಅದನ್ನು ತಿರುಗಿಸ್ಕೊಂಡ್ಮೇಲೆ ಮತ್ತೆ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಅದು ಒಂದು 2 ನಿಮಿಷ ಆದಮೇಲೆ ಅದು ನಮಗೆ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ ಅಂತ ನೆನ್ಕೊಳ್ಳೋಣ. ಆಗಿರುತ್ತೆ. ಇದನ್ನು ನಾವು ಕೊಕೊನಟ್ ಚಟ್ನಿಗೆ ಇದಕ್ಕೆಲ್ಲ ಸರ್ವ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಚಟ್ನಿ ಇಷ್ಟ ಆಗುತ್ತೋ ಆ ಚಟ್ನಿನೇ ತೊಗೋಬೋದು. ಇಲ್ಲಿ ನಾನು ಇದಕ್ಕೆ ಕೊಕೊನಟ್ ಚಟ್ನಿ ಅಂತಲೇ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಇವಾಗ ಇದಕ್ಕೆ ಬರೀ ಪಡ್ಡುನ ಹೇಗೆ ನಾವು ಆನಿಯನ್ನು ಕ್ಯಾರೆಟ್ ಎಲ್ಲ ಫ್ರೈ ಮಾಡಿಕೊಂಡು ಸಹ ಹಾಕೋಬೋದು ಅನ್ನೋ ರೀತಿಲಿ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ತುಂಬ ಜನ ಆಲ್ಮೋಸ್ಟ್ ಅದನ್ನು ಡೈರೆಕ್ಟಾಗಿ ಹಸಿದೇ ಹಾಕ್ಕೊತಾರೆ. ಅದು ಚೆನ್ನಾಗಿರುತ್ತೆ. ಬಟ್ ಈ ಥರ ಫ್ರೈ ಮಾಡಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ.